ಕಾರವಾರ ತಾಲೂಕಿನಲ್ಲಿ 2 ಬ್ಯಾಂಕುಗಳು ದಿವಾಳಿಯಾಗಿದ್ದು ನಿರ್ದೇಶಕರು ಹಣ ವಂಚಿಸಿರುವ ಘಟನೆ ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಬೇಕು ಎಂದು ಸನಾತನ ಧರ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಜೇಂದ್ರ ನಾಯ್ಕ್ ಆಗ್ರಹಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಾಶಿವಗಡದ ದುರ್ಗಾಮಾತಾ ಸೌಹಾರ್ದ ಸಹಕಾರ ಸಂಘ ಹಾಗೂ ಕಾರವಾರದ ದಿ ಕಾರವಾರ ಅರ್ಬನ್ ಸಹಕಾರಿ ಬ್ಯಾಂಕುಗಳು ದಿವಾಳಿಯಾದ ಪರಿಣಾಮವಾಗಿ ಗ್ರಾಹಕರ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇವೆ. ಅದು ಯಾವ ಬ್ಯಾಂಕ್? ಎಲ್ಲ ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಬ್ಯಾಂಕ್ಗಳು. ಮುಖ್ಯವಾಗಿ ಮೊದಲೇ ವಿಷಯ ಗೊತ್ತಿದೆ, ಕಾರವಾರದ ಮುಖ್ಯ ಭಾಗದಲ್ಲಿರುವಂತಹ 100 ವರ್ಷಗಳ ಇತಿಹಾಸ ಇರುವಂತಹ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಜನರು ತಮ್ಮ ಭವಿಷ್ಯಕ್ಕಾಗಿ ಅಥವಾ ಯಾವುದೇ ಒಂದು ವಿಷಯಕ್ಕಾಗಿ ಅಂದ್ರೆ ಓಲ್ಡ್ ಏಜ್ ಅಲ್ಲಿ ತಮಗೆ ಒಂದು ಆರೈಕೆ ಅಥವಾ ಏನೋ ಇದ್ರ ಸಂಬಂಧ ಅಥವಾ ಹುಡುಗಿ ಮದುವೆ ಒಳಗೋದು ಪತಿ ಒಳಗೋದು ಯಾರ ವಿಷಯದಲ್ಲಿ ಒಂದು ಬ್ಯಾಂಕ್ ಅನ್ನು ಆಶಿಸುತ್ತಾರೆ. ಅಂದ್ರೆ ಆ ಬ್ಯಾಂಕ್ ಬಹಳ ಹಳೆಯ ಬ್ಯಾಂಕ್, 100 ಸ್ವಾತಂತ್ರ್ಯ ಪೂರ್ವದಿಂದಲೇ ಆಗಿದ್ದ ಬ್ಯಾಂಕ್ದಲ್ಲಿ ಒಂದು ಸಾವಿರಾರು ಅಕೌಂಟ್ ಓಪನ್ ಮಾಡಿ ಜನರು ಅಲ್ಲಿ ವ್ಯವಹಾರ ಮಾಡ್ತಾರೆ. ಆದರೆ ಈ ಬ್ಯಾಂಕುಗಳ ನಿರ್ದೇಶಕರು ಮಾತ್ರ ಹಣ ಮತ್ತು ಆಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು. ಕಾನೂನಾತ್ಮಕವಾಗಿ ದಿವಾಳಿಯಾದ ಬ್ಯಾಂಕುಗಳ ನಿರ್ದೇಶಕರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಅವರ ಆಸ್ತಿಗಳನ್ನು ಜಪ್ತಿ ಮಾಡಿ ಗ್ರಾಹಕರ ಹಣ ಹಿಂತಿರುಗಿಸಬೇಕು. ಇದಕ್ಕಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸುವ ಅಗತ್ಯವಿದೆ. ಜೊತೆಗೆ ಈ ಕುರಿತಂತೆ ಶಾಸಕ ಸತೀಶ್ ಸೈಲ್ ಅವರು ಮುಂದಾಳತ್ವ ವಹಿಸಬೇಕೆಂದು ತಿಳಿಸಿದರು. ಆದ್ರೆ ಅಂತ ಬ್ಯಾಂಕ್ ಹೀಗೆ ಹಿಂದಿನ 1 ವರ್ಷದಿಂದ ನಿರಂತರವಾಗಿ ಅನೇಕ ಪ್ರಸಂಗಗಳು ಬಂದು ಜನರಿಗೆ ಹಣ ಸಿಗ್ತಾ ಇಲ್ಲ, ಹಣ ಸಿಗ್ತದೆ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಲ್ಲಿರುವ ನಿರ್ದೇಶಕ ಮಂಡಳಿ ಅಥವಾ ಬ್ಯಾಂಕ್ ಸಂಬಂಧ ಜನರು ಎಲ್ಲ ಅಕ್ರಮವಾಗಿ ಆ ಹಣವನ್ನು ಎಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಮತ್ತು ಈ ಸದ್ಯ ಆ ಬ್ಯಾಂಕಿನ ಮಾನ್ಯತೆಯನ್ನು ಸಹ ಈ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ರದ್ದುಗೊಳಿಸಿದೆ. ಇದರಿಂದ ಜನರು ಬಹಳಷ್ಟು ತಲೆಮಾರಿದ್ದಾರೆ. ಏನು ಮಾಡುವುದು? ನಿರಾಶ್ರಿತರ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲಿ ಸಹಕಾರಿಗಳ ಅಕ್ರಮಗಳಿಂದ ಜನರು ಮತ್ತೊಮ್ಮೆ ಬೀದಿಗೆ ಬೀಳುತ್ತಿರುವ ಸ್ಥಿತಿ ಉಂಟಾಗಿದೆ. ಬಡವರ ಹಣವನ್ನ ಕೊಳ್ಳೆ ಹೊಡೆದ ನಿರ್ದೇಶಕರ ವಿರುದ್ಧ ಕ್ರಮ ನಡೆದರೂ ಬಡವರ ಗತಿಯೇನು ಎಂಬುದು ಪ್ರಶ್ನೆಯಾಗಿದೆ. ಇದರ ಪರಿಣಾಮವಾಗಿ ಕೆಲ ಗ್ರಾಹಕರು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದಾರೆ. ಸಾಲಗಳ ಸಂಖ್ಯೆ ಹೆಚ್ಚಾದಂತೆ ಸಿಬ್ಬಂದಿಯ ಮೇಲೂ ಒತ್ತಡ ಹೆಚ್ಚುತ್ತಿದೆ. ಇದಕ್ಕೆ ಹೊಣೆಗಾರರಾರು? ಸೂಕ್ತ ಕ್ರಮವಾಗದಿದ್ರೆ ಆಗಸ್ಟ್ 2ರಿಂದ ಧರಣಿ ಕೈಗೊಳ್ಳಲಾಗುವುದು ಎಂಬುದಾಗಿ ಈಗಾಗಲೇ ಎಸ್ಪಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ನೋಡಿ, ಇದು ಹಿಂದಿಂದಲೂ ಕಾರವಾರ ನಿರಾಶ್ರಿತ. ಯಾಕಂದ್ರೆ ಇಲ್ಲಿ ನಾವು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಅದು ಕೈಗಾರಿರ್ಬೋದು, ನೇವಲ್ ಬ್ರಿಡ್ಜ್ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ನಿರಾಶ್ರಿತರು. ಇಲ್ಲಿ ಕೇಳೋರೇ ಇಲ್ಲ, ಇಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ಎಲ್ಲ ಯುವಕರು ರಸ್ತೆ ಮೇಲೆ ಬಿದ್ದಿದ್ದಾರೆ. ಆದ್ರೆ ಆ ಯುವಕರಿಗೆ ಮುಂದಿನ ಭವಿಷ್ಯಕ್ಕೆ ಇಟ್ಟಂತಹ ಈ ಬ್ಯಾಂಕ್ಗಳು ಅವರ ತಂದೆ ತಾಯಿ ಇಟ್ಟಂತಹ ಮನೆ ಅಥವಾ ಏನೋ ಜಮೀನು ಮಾರಿ ಅಥವಾ ಸರ್ಕಾರದಿಂದ ಪರಿಹಾರವನ್ನು ಇಟ್ಟಂತಹ ಈ ಬ್ಯಾಂಕ್ ವ್ಯವಸ್ಥಿತವಾಗಿ ನಿರ್ದೇಶಕರು, ಡೈರೆಕ್ಟರ್ ಮತ್ತು ಈ ಕೋಆಪರೇಟಿವ್ ಸೊಸೈಟೀಸ್ ಕೂಡ ಅದಕ್ಕೆ ಶಾಮೀಲಾಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲದ್ರೆ ನೀವು ಆಡಿಟ್ ಮಾಡಿದ್ರೆ ವರ್ಷಕ್ಕೊಂದು ಆಡಿಟ್ ಹ್ಯಾಂಗ್ ಮಾಡ್ತಾ ಇದ್ದೀರಿ? ಯಾರು ಆಡಿಟ್? ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಜನರು ಹಣ ಕೊಟ್ಟಿದೆ ಅದ್ರ ಮಾಹಿತಿ ಬೇಡ? ಅದು ಹೇಗೆ ಬಂತು? ಸದಾಶಿವದಲ್ಲಿ ಜಯಂಬ ದುರ್ಗಾಮಾತಾ ಬ್ಯಾಂಕ್ ಈ ಹಿಂದಿನ 10 ವರ್ಷಗಳಿಂದ ನಡೆಸ್ತಾ ಬಂದವರು ಅಲ್ಲಿ ಸುಮಾರು 56 ಕೋಟಿ ರೂಪಾಯಿ. ಅದರಲ್ಲಿ 1 ಪಾಯಿಂಟ್ ಅಂದ್ರೆ ಲಿಂಗರಾಜ್ ಮತ್ತು ಕಲ್ಗುಟ್ಟ ಅವನು ಮತ್ತು ಅವನ ಮನೆಯವರು ಎಲ್ಲರೂ ಕೂಡಿ ಅವರೇ ಡೈರೆಕ್ಟರ್ ಹೀಗೆ ಹಣದ ದುರುಪಯೋಗ ಮಾಡಿಕೊಂಡು ಈಗ ಲಿಂಗರಾಜ್ ಮತ್ತು ಕಲ್ಗುಟ್ಟ ನಾಪತ್ತೆಯಾಗಿದ್ದಾರೆ. ಇಲ್ಲಿ ಅರ್ಬನ್ ಬ್ಯಾಂಕ್ ಅಲ್ಲಿ ಕೂಡ ಸಾವಿರಾರು ಅಂದ್ರೆ ನಮ್ಮ ಕಡೆ 2-3 ಸಾವಿರ ಜನ ಅತಂತ್ರರಾಗಿದ್ದಾರೆ ಇಷ್ಟು ವರ್ಷ ನಂಬಿದವರು. ಅದೇ ಪ್ರಕಾರ ಸದಾಶಿವದಲ್ಲಿ ಮತ್ತೊಂದು ಬ್ಯಾಂಕ್ ಆಶ್ರಯ ಬ್ಯಾಂಕ್ ಅದು ಕೂಡ ಅದೇ ಟ್ಯಾಗ್ ಇದೆ. ಜನರು ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಯಾವ ತರ ಮೋಸ ಮಾಡ್ತಾ ಇದ್ದಾರೆ, ಇದಕ್ಕೆ ಸರ್ಕಾರದ ಆಡಳಿತಕಾರಿ ಅಧಿಕಾರಿಗಳು, ಸಂಬಂಧಿತ ಅಧಿಕಾರಿಗಳು ಮತ್ತು ಕೆಲವು ಷಡ್ಯಂತ್ರಿಗಳು, ಕೆಲವು ಕೊಳ್ಳೆ ಹೊಡೆದವರು, ಮೋಸಗಾರರು ಇದಕ್ಕೆಲ್ಲ ಶಾಮೀಲಾಗಿ ಈ ಬಡ ಜನರ ಹಣವನ್ನು ಈ ತರ ಮೋಸ ಮಾಡಿ ಅವರನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಬಹಳ ದುರಂತ ಸಂಗತಿ. ಈ ವಿಷಯದಲ್ಲಿ ಅರಿವು ಕೊಟ್ಟು ತೋರಿಸಿ ಜನರು ಮತ್ತು ಮೋಸಗೊಳಿಸ್ತಾ ಇದ್ದಾರೆ. ಜನರ ಆಕ್ಚುಲ್ ಹಣ ಇದ್ದದ ಪರಿಸ್ಥಿತಿ ಏನು? ನಾವು ನಂಬತ್ತಿದ್ದ ಪ್ರಕಾರ 1 ಕೋಟಿ ರೂಪಾಯಿ ಇಟ್ಟರು ಸಹಿತ ಅವನು ಕೊನೆ ಸಿಗೋದು ಬರೀ 5 ಲಕ್ಷ. 5 ಲಕ್ಷ ತಗೊಂಡು ಬಾಕಿ ಹಣದ ಈ ವಿಚಾರ ಏನಿದೆ? ಈ ಮೋಸ ಮಾಡಿದವರು ಅವರಿಗೆ ಹಿಡಿಯಬಾರ್ದ? ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಸಂಬಂಧಿತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅವರು ಕನ್ಸಲ್ಟ್ ಯಾವುದು ಈ ಕೋಆಪರೇಟಿವ್ ಸೊಸೈಟಿ ಯಾಕೆ ಇಟ್ಟಿದ್ದಾರೆ? ಅದರ ಮುಖ್ಯಸ್ಥೆ ಯಾರು? ಆ ಸಂಬಂಧಿತ ಮಿನಿಸ್ಟರ್ ಬರಬೇಕಲ್ಲ. ಇಂತಹ ಆತಂಕಕಾರಿಯಾದ ವಿಷಯ ಆದಾಗ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಇದ್ದಾರೆ. ವೇದಿಕೆಯಲ್ಲಿ ಚಂದ್ರಕಾಂತ್ ನಾಯ್ಕ್, ಸಂದೀಪ್ ಗೋಕರ್ಣ್ಕರ್, ಅಶೋಕ್ ರಾಣೆ ಸೇರಿದಂತೆ ಇತರರಿದ್ದರು. ಅಂಕೋಲಾ ಕೇಣಿ ವಾಣಿಜ್ಯ ಬಂದರು ನಿರ್ಮಿಸಲು ಜೆಎಸ್ಡಬ್ಲ್ಯೂ ಕಂಪನಿ ಮುಂದಾಗಿರುವುದಕ್ಕೆ ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸಂಘಟನೆಯು ಶುಕ್ರವಾರ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಯೋಜನೆ ಕೈಬಿಡುವಂತೆ ಆಗ್ರಹಿಸಿದೆ.
ಅಂಕೋಲಾ ಕೇಣಿಯಲ್ಲಿ ಬಂದರು ಯೋಜನೆ ಆರಂಭವಾಗುತ್ತಿರುವುದು ಆತಂಕ ಉಂಟುಮಾಡಿದೆ. ಜೆಎಸ್ಡಬ್ಲ್ಯೂ ಕಂಪನಿ ಈಗಾಗಲೇ ಸರ್ವೆ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕಾರದ ದಿನಾಂಕವನ್ನು ನಿಗದಿಪಡಿಸಿದೆ. ಕೇಣಿ ಹಾಗೂ ಸುತ್ತಮುತ್ತಲಿನ ನೂರಾರು ಮೀನುಗಾರರು ತಮ್ಮ ವೃತ್ತಿಯಿಂದ ವಂಚಿತರಾಗುವ ಭೀತಿಯಲ್ಲಿದ್ದಾರೆ. ಹಿಂದಿನ ಬಂದರು ಯೋಜನೆಗಳಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಡಲ ತೀರ ವಶಪಡಿಸಿಕೊಳ್ಳುವುದರಿಂದ ಮೀನುಗಾರಿಕೆ ಆಧಾರವಾದ ಪ್ರದೇಶವೇ ನಾಶವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಂದರು ಯೋಜನೆ ತಕ್ಷಣ ಕೈಬಿಡಬೇಕೆಂದು ಸಂಘಟನೆಯು ಮುಖ್ಯಮಂತ್ರಿಗಳಿಂದ ಕೇಂದ್ರ ಸರ್ಕಾರದವರೆಗೂ ಮನವಿ ಸಲ್ಲಿಸಿದೆ. ಈ ವೇಳೆ ಸಂಘಟನೆಯ ಗೌರವಾಧ್ಯಕ್ಷ ದಿಲೀಪ್ ಜಿ ಅರ್ಗೇಕರ್, ಜಿಲ್ಲಾಧ್ಯಕ್ಷ ರೋಷನ್ ಹರಿಕಂತ್ರ, ಪ್ರಧಾನ ಕಾರ್ಯದರ್ಶಿ ಮಾರುತಿ ಹರಿಕಂತ್ರ, ಉಪಾಧ್ಯಕ್ಷ ಭರತ್ ಖಾರ್ವಿ, ಸುನಿಲ್ ತಾಂಡೇಲ್, ಪ್ರವೀಣ್ ತಾಂಡೇಲ್, ಕಾರ್ಯದರ್ಶಿ ಕೃಷ್ಣ ತಾಂಡೇಲ್, ರಾಹುಲ್ ತಾಂಡೇಲ್, ನಂದೀಶ್ ಮಾಜಾಳಿಕರ್, ರವಿ ಹೊಸ್ಕಟ್ಟ, ರಾಜು ತಾಂಡೇಲ್, ವಿನಾಯಕ್ ಖಾರ್ವಿ, ಮೋಹನ್ ಉಳ್ವೇಕರ್, ದಿಲೀಪ್ ಉಳ್ವೇಕರ್ ಹಾಗೂ ಅಂಕೋಲಾ ತಾಲೂಕಾಧ್ಯಕ್ಷ ಮಹೇಶ್ ಹರಿಕಂತ್ರ ಉಪಸ್ಥಿತರಿದ್ದರು. ದಾಂಡೇಲಿಯ ರೋಟರಿ ಕ್ಲಬ್ ಆಶ್ರಯದಲ್ಲಿ ಆಗಸ್ಟ್ 3ರಂದು ಪಾಟೀಲ್ ನರ್ಸಿಂಗ್ ಹೋಂನಲ್ಲಿ ಚರ್ಮರೋಗ, ಮೊಡವೆ, ಕೂದಲು ಉದುರುವಿಕೆಗೆ ಸಂಬಂಧಪಟ್ಟ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಈ ಭಾಗದ ಜನರ ಅನುಕೂಲಕ್ಕಾಗಿ ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸುತ್ತಮುತ್ತಲ ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. सहयोग से दांडेली के सभी नागरिकों का एक निःशुल्क स्वास्थ्य शिविर आमंत्रित करता है। यह शिविर रविवार 3 अगस्त 2025 को सुबह 9 बजे से दोपहर 2 बजे तक पाटिल नर्सिंग होम जैन रोड दांडेली में आयोजित किया जाएगा। विशेषज्ञ चिकित्सा पेशेवर विभिन्न त्वचा रोग जैसे एक्जिमा, फंगल संक्रमण, मुहासा, बाल झड़ना, त्वचा की एलर्जी, रूखी त्वचा, खुजली इत्यादि चिकित्सक द्वारा व्यवस्था त्वचा संबंधी समस्याओं के लिए त्वचा स्वास्थ्य का मूल्यांकन करेंगे। यह शिविर 150 रोगी रोगियों तक सीमित है और यह पंजीकृत रोगियों को प्राथमिकता दी जाएगी। यह कार्यक्रम डॉक्टर मोहन पाटिल जी की उपस्थिति में आयोजित होगा। इसके इवेंट अध्यक्ष राहुल बाबा जी होंगे। अधिक जानकारी के लिए कृपया संपर्क नंबरों के लिए पैम्फलेट देखें। आइए अपने स्वस्थ और कल्याण को प्राथमिकता दें। स्वस्थ रहें, सुरक्षित रहें। ಪಾಟೀಲ್ ನರ್ಸಿಂಗ್ ಹೋಂನ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಪಾಟೀಲ್ ಮಾತನಾಡಿ, ಚರ್ಮ ರೋಗಗಳಾದ ಮೊಡವೆ ಭಗು, ಬಿಳುಪು, ತೊನ್ನು, ಚರ್ಮದ ಅಲರ್ಜಿ, ತಲೆಹೊಟ್ಟು, ಕೂದಲು ಉದುರುವಿಕೆ, ಉಗುರಿನ ಸಮಸ್ಯೆಗಳು, ಕಜ್ಜಿ, ಗಜಕರ್ಣ, ಸರ್ಪಹುಣ್ಣು, ಸೋರಿಯಾಸಿಸ್, ಕುಷ್ಠ ಮತ್ತು ಲೈಂಗಿಕ ಗುಪ್ತ ರೋಗಗಳು ಸೇರಿದಂತೆ ಹಲವು ರೀತಿಯ ಕಾಯಿಲೆಗಳಿವೆ. ಈ ಶಿಬಿರದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಧಾರವಾಡದ ಪ್ರಖ್ಯಾತ ವೈದ್ಯ ಡಾಕ್ಟರ್ ಮಯೂರಿ ಸಾವಂತ್ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ದಾಂಡೇಲಿಯಲ್ಲಿ ಖಾಯಮಾಗಿ ಚರ್ಮರೋಗ ತಜ್ಞರು ಇಲ್ಲದಿರುವ ಕಾರಣಕ್ಕಾಗಿ ಈ ಭಾಗದ ಜನರಿಗೆ ಅನುಕೂಲವಾಗಲಿ ಎಂದು ಈ ಶಿಬಿರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಾವು ಈ ಬರುವ ರವಿವಾರ ಇದು ಭವ್ಯ ಕ್ಯಾಂಪ್ ಅನ್ನು ಆಯೋಜಿತ ಮಾಡಿದ್ದೇವೆ. ಸೊ ಇದರಿಂದ ಬಹಳಷ್ಟು ಮಂದಿ ಬಂದು ಉಪಯೋಗ ತಗೋಬೇಕು. ಫಂಗಲ್ ಇನ್ಫೆಕ್ಷನ್, ಸೋರಿಯಾಸಿಸ್ ತುಂಬಾ ದಾಂಡೇಲಿನಲ್ಲಿ ಕಾಮನ್ ಇದೆ. ಮಯೂರಿ ಸಾವಂತ್ ಇದೆ, ಅವರು ಧಾರವಾಡದಿಂದ ಬರ್ತಾರೆ. ಮತ್ತೆ ಈ ಕ್ಯಾಂಪ್ ಆದ್ಮೇಲೆ ಅವರು ಬಹುತೇಕ ದಾಂಡೇಲಿಗೆ ತಿಂಗಳಿಗೆ ಒಂದೇ ಇಲ್ಲದೆ 2 ಸರಿ ಲಭ್ಯ ಇರುತ್ತಾರೆ. ಸೊ ನಮ್ಮ ಹಾಸ್ಪಿಟಲ್ನಲ್ಲಿ ತಿಂಗಳಲ್ಲಿ 1 or twice ಬಂದು ಅವರು ಕನ್ಸಲ್ಟೇಷನ್ ಇಡ್ತಾರೆ. ಸೊ ನಿಮಗೆ ಫಾಲೋ ಅಪ್ ಟ್ರೀಟ್ಮೆಂಟ್ನು ಲಭ್ಯ ಇರುತ್ತದೆ. ಮತ್ತು ಈ ಕ್ಯಾಂಪ್ ಫ್ರೀ ಇದೆ. ಅದು 9 ಗಂಟೆಯಿಂದ 2 ಗಂಟೆ ಮಟ್ಟ 150 ಪೇಷಂಟ್ ಬಂದ್ರು ಅವರು ನೋಡಿ ನಿಮಗೆ ಚೆನ್ನಾಗಿ ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಅಡ್ವೈಸ್ ಮಾಡುತ್ತಾರೆ. ನಮ್ಮ ದಾಂಡೇಲಿ ಜನರಿಗೆ ಇದು ಒಂದು ಸುವರ್ಣ ಸಂಧಿ ಇದೆ. ಎಲ್ಲರಿಗೆ ರಿಕ್ವೆಸ್ಟ್ ಮಾಡುತ್ತೇನೆ, ಉಪಯೋಗ ತಗೋಬೇಕು ಕ್ಯಾಂಪ್. ಸುದ್ದಿಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ಪ್ರಮುಖರಾದ ಸುಧಾಕರ್ ಶೆಟ್ಟಿ, ರೋಷನ್ ಭಾವಾಜಿ ಮೊದಲಾದವರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು,
ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.